ಯಾರು ತಪ್ಸಕತ್ತಿಲ್ರಿ, ಅವ್ರವ್ರ ವೈಯಕ್ತಿಕ ಪ್ರಯತ್ನ ಮಾಡಿ ಅವ್ರವ್ರು ಆಗ್ಬೇಕಂತ ಹೊಂಟಾರ. ಅಂತಂಬಿಕೆ ಪಕ್ಷ ಏನು ನಿರ್ಣಯ ತೆಗೆದೈತೆ ಅದ್ರ ಪ್ರಕಾರ ಆಕೈತಿ. ನೀವು ಹಿರಿಯರದಿರಿ, ನಿಮ್ಮನ್ನ ಹೆಂಗೆ ಓವರ್ಟೇಕ್ ಮಾಡ್ತಿದಾರ? ಹಿರಿಯರು ಎಷ್ಟು ಬಂದಿಲ್ಲ ಅಂತೀರಿ? ನಮ್ಮ ಪಕ್ಷದ 104 ಮಂದಿಯಾಗ ಹಾವೇರಿ ಜಿಲ್ಲೆ ಒಳಗೆ ಹಾವೇರಿ ಜಿಲ್ಲೆದಾಗ ಹಿರಿಯರು ಅದಾವಿ. 4 ಸಲ ಆರ್ಸಿನೂ ಬಂದವಿ. ನಮ್ಮ ಸಮಾಜದಾಗ ಈ ಭಾಗದಾಗ ನಮ್ಮ ಮಂದಿ ಒಳಗೆ ಆರ್ಸಿ ಬಂದರು. ನಾನು ಹಿರಿಯರು ಅದನಿ. ಈ ಭಾಗದಾಗ ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಐತಿ. ಸಮಾಜ ಸಂಘಟನೆ ಆಗ್ಬೇಕು, ಸಮಾಜ ಖುಷಿ ಪಡ್ಬೇಕು, ನಂಬರ್ನ ಒಬ್ಬರು ಮಾಡ್ಯಾರ ಅಂತಕ್ಕಂಥ ಭಾವನೆ ಬರಬೇಕು. ಆ ಹಿನ್ನೆಲೆ ಒಳಗೆ ನಮಗೊಬ್ಬರಿಗೆ ಅವಕಾಶ ಕೊಡ್ರಿ ಅಂತ ಕೇಳೇವಿ. ಈ ಹಾವೇರಿ ಜಿಲ್ಲೆ ಒಳಗೆ 3 ಮಂದಿ ಒಳಗೆ ನಿಮ್ಗೆ ಯಾರು ಹೆಚ್ಚಿಗೆ ಪೈಪೋಟಿ ಹೊಡ್ತಾ ಇರೋದು? ನನಗೆ ಯಾರು ಪೈಪೋಟಿ ಇಲ್ಲ. ಈಗ ಪೈಪೋಟಿ ಅನ್ನೋ ಪ್ರಶ್ನೆ ಇಲ್ಲ. ರುದ್ರಪ್ಪ ಲಮಾಣಿಯವರು ಬಂಜಾರ ಸಮಾಜದಿಂದ ಅವರೊಬ್ಬರು ಆರ್ಚಿ ಬಂದಾರ. ಅವ್ರದಲ್ಲಿ ನನಗೆ ಪೈಪೋಟಿ ಆಕೈತಿ. ಪಾಪ ಅವರು ವೈಯಕ್ತಿಕವಾಗಿ ಅವ್ರು ಪ್ರಯತ್ನ ಮಾಡ್ತಾರೆ. ಇನ್ನು ಒಂದು ಎರಡನೇದು, ಈ ಹೈಕಮಾಂಡ್ ಜೊತೆಗೆ ಹತ್ತಿರ ಸಂಪರ್ಕ ಇರ್ತಕ್ಕಂಥ ವ್ಯಕ್ತಿ ಒಬ್ಬ ಹಾನಗಲ್ದವ ಅದಾರ. ಅವರು ಕೂಡ ಅವ್ರೇನು ಓವರ್ಟೇಕ್ ಮಾಡೋದಲ್ಲ, ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ. ಅವ್ರಿಗೆ ಪ್ರಯತ್ನ ಮಾಡ್ತಾರೆ. ನಾವು ಸೀನಿಯರ್ದವು ನಮಗೂ ಕೊಡ್ರಿ ಅಂತ ನಾವು ಪ್ರಯತ್ನ ಮಾಡ್ತೀವಿ. ಅದು ಹಗರಾಗಿ ಮಾತಾಡೋದು, ಅದು ಮುಂದೆ ನೋಡೋಣ. ಆ ಪ್ರಶ್ನೆ ಬಂದಾಗ ಈಗಿಲ್ಲ. ಈಗ ಅದಕ್ಕೆ ಎಷ್ಟು ಉತ್ತರ ಕೊಡ್ಬೇಕು ಅಷ್ಟು ಉತ್ತರ ಕೊಟ್ಟವಿ. ಬೇಡ ಅದು ಎಲ್ಲ. ಈಗ ಅವನು ಪ್ರಯತ್ನ ಮಾಡಲಿ. ನೋಡಿ, ರಾಜಕೀಯವಾಗಿ ಯಾವುದೇ ದ್ವೇಷ ತೀರ್ಸಕ್ಕೆ ಹೋಗೋದಲ್ಲ ನಾವು. ಎಲ್ಲರೂ ಕೂಡ ನಾನು ಜೀವಮಾನದಾಗ ನನಗೂ ಕೂಡ ಈಗ ಎಷ್ಟು 31-32 ವರ್ಷ ರಾಜಕೀಯ ಅನುಭವ. 87ರಿಂದ ಚಾಲೂ ಮಾಡೀನಿ ನಾನು. ಜಿಲ್ಲಾ ಪರಿಷತ್ ಮೆಂಬರ್ ಆಗಿ 89ಕ್ಕೆ ಇಲೆಕ್ಷನ್ MLA ಎಲೆಕ್ಷನ್ ನಿಂತು 94ರಾಗ ಆರಿಸಿ ಬಂದು ನಾವು ಕೂಡ ಸಿದ್ದರಾಮಯ್ಯ ಹಾದಿಯೊಳಗೆ ನೀವು ನಡೆದು ಬಂದವರು ಓವರ್ಟೇಕ್ ಮಾಡ್ತಾರಲ್ಲ, ಅವ್ರಿಗೆ ಏನು ಹೇಳ್ತಾರೆ? ಅವರು ಅಲ್ರಿ, ಅಧಿಕಾರದ ರಾಜಕೀಯ ಅಧಿಕಾರ ಬೇಕಂತ ಹೇಳಿ ಪ್ರಯತ್ನ ಮಾಡೋದು ಅವ್ರು ಸಹಜಿಕ. ಮಾಡಲಿ, ಮಾಡಿದರೂ ಕೂಡ ಅದು ಇನ್ನೊಬ್ಬ ವ್ಯಕ್ತಿಗೆ ಮನಸ್ಸು ನೋವು ಆಗ್ತಕ್ಕಂಥದ್ದು ಇರಬಾರ್ದು. ಮಾನ್ಯವರು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದಾರೆ, ಇರಬಾರ್ದು ಅಂತ ಹೇಳೇನಿ. ಈ ಥರ ಇನ್ನು ಯಾವುದೇ ರಾಜಕೀಯ ವ್ಯಕ್ತಿ, ಯಾವುದೇ ಒಬ್ಬ ಜನಪ್ರತಿನಿಧಿ ನಿಮ್ಗೆ ಆಗಲ್ಲ ಅಂತೇಳಿ ಬಹಿರಂಗವಾಗಿ ಹೇಳ್ಕೊಂಡಾರ ಅವರು. ಹೇಳ್ಯಾರ ಅಂತ ಜನ ಹೇಳ್ತೈತಿ. ನಾನೇನು ಕಿವಿಲಿ ಕೇಳಿಲ್ಲ. ನಿಮ್ಮ ಆರೋಗ್ಯ ಸರಿ ಇಲ್ವಾ? ನಂದು ಎಲ್ಲ ನೀವು ನೋಡ್ತಿರಲ್ಲ, ಕಣ್ಣಿದ್ರಿಗೆ ಕಾಣೋದಿಲ್ಲ. ಅದಕ್ಕೆ ಅವರು ಒಟ್ಟಾರೆ ನನ್ನ ಪಕ್ಷ, ನನ್ನ ಕಾಂಗ್ರೆಸ್ ಪಕ್ಷ, ನನ್ನ ಹೈಕಮಾಂಡು, ನಮ್ಮ ಸಿದ್ದರಾಮಯ್ಯ DK ಶಿವಕುಮಾರ್ ಏನು ಇವತ್ತು ನಿರ್ಣಯ ತಗೊಂತಾರ, ನಮ್ಮ ಜಿಲ್ಲೆಗೆ ಒಟ್ಟು ಒಂದು ಅವಕಾಶ ಕೊಡ್ರಿ. ಅವಕಾಶ ಕೊಟ್ಟರೆ ಒಳ್ಳೇದಾಕೈತಿ ಹಾವೇರಿ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ. ಅದಕ್ಕೋಸ್ಕರ ನಾವು ಒತ್ತಾಯ ಮಾಡ್ತೇವೆ. ಕೊಡಲಿಲ್ಲ ಅಂದ್ರೆ ನಂದೇನೂ ಇಲ್ಲ. 28ರ ಭವಿಷ್ಯ 28ರ ಭವಿಷ್ಯಕ್ಕೂ